ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಲ್ಲಿ ನೋಡ್ತಿದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಇವತ್ತು ಅಷ್ಟೇನೆ ಫುಡ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಇವತ್ತು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಮಶ್ರೂಮ್ ಪಲಾವ್ ಮಾಡ್ತವ್ರೆ ನಮ್ಮ ಮನೆಯವರು. ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಪಲಾವ್ ತಾನೆ, ಎರಡು ಒಂದೇ. ನೀವೇ ಹೆಸರು ಕೊಡಿ. ನಾವು ಮಾಡಾದ್ಮೇಲೆ ಇದು ಮಶ್ರೂಮ್ ಬಿರಿಯಾನಿನ ಮಶ್ರೂಮ್ ಪಲಾವ್ ಅಂತ ನಾಲ್ಕು ಗೊತ್ತಿಲ್ಲ. ಯಜಮಾನೋ, ಏನೇನು ಮಶ್ರೂಮ್ ಪಲಾವ್ಗೆ ಏನೇನು ಬೇಕು ಅಂತ ಎಲ್ಲ ಹೇಳಿ. ಫಸ್ಟು ಮಶ್ರೂಮ್ ಬೇಕು. ಮಶ್ರೂಮ್ ಅದು ಒಂದು ಬಾಕ್ಸ್ ತೊಗೊಂಡಿದ್ದೀವಿ. ಅದ್ರಲ್ಲಿ ಎಷ್ಟು ಬರುತ್ತೆ ಗೊತ್ತಿಲ್ಲ. 200 ಗ್ರಾಮ್ ಮಶ್ರೂಮ್ ಬರುತ್ತೆ. ಆಮೇಲೆ ಟೊಮೊಟೊ ತೊಗೊಂಡಿದ್ದೀನಿ. ಈರುಳ್ಳಿ ಫಸ್ಟ್ ಓಕೆ. ಈರುಳ್ಳಿ ಒಂದು 4 ಈರುಳ್ಳಿ ತೊಗೊಂಡಿದ್ದೀವಿ. ಮತ್ತೆ ಒಂದು ದಪ್ಪದ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಸ್ವಲ್ಪ ಹಸಿ ಶುಂಠಿ, ನಮಗೆ ಸ್ವಲ್ಪ ಖಾರ ಬೇಕು ಅಂದ್ಬಿಟ್ಟು ಹಸಿಮೆಣಸಿನ ತೊಗೊಂಡಿವಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ತೊಗೊಳ್ಳಿ. ಮತ್ತೆ ಬಿಗ್ ಸೈಜು ಒಂದು ಟೊಮೊಟೊ, ಸ್ಮಾಲ್ ಸೈಜ್ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಮತ್ತೆ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅದಾದ್ಮೇಲೆ ಪಲಾವ್ ಐಟಮ್ಸ್, ಅದು ನನಗೆ ಹೆಸರೆಲ್ಲ ಗೊತ್ತಿಲ್ಲ, ಅದು ತೊಗೊಂಡಿದ್ದೀವಿ. ನೆಕ್ಸ್ಟು ಇವಾಗ ಮಾಡೋ ವಿಧಾನ ಹೆಂಗ್ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ. ನಾನು ತುಂಬಾ ಇಷ್ಟ ಮಾಡೋದು ಮಶ್ರೂಮ್ ಪಲಾವ್. ಮಶ್ರೂಮ್ ಬಿರಿಯಾನಿನ ಮಶ್ರೂಮ್ ಪಲಾವ್ ಏನೋ ಒಂದು ಮಾಡ್ತಾರೆ, ಬಟ್ ಚೆನ್ನಾಗಿ ಮಾಡ್ತಾರೆ. ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ಗ್ಯಾಸ್ ಆನ್ ಮಾಡಬೇಕು. ಆನ್ ಮಾಡಿದ್ದೀನಿ, ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಇವತ್ತು ನೋಡಿ ಅಲರ್ಟ್ ಆಗಿದ್ದಾರೆ, ಕಡಿಮೆ ಮಾಡ್ಕೋಬೇಕು ಅಂತ. ಜಾಮೂನ್ ಸೀಸೋದಾಗ್ಲಿಂದ ಇವತ್ತು ಸ್ವಲ್ಪ ಗ್ಯಾಸ್ ಕಡಿಮೆ ಮಾಡ್ಕೋಬೇಕಂತ ಅಲರ್ಟ್ ಆಗಿದ್ದಾರೆ. ನೆಕ್ಸ್ಟು ಎಣ್ಣೆ ಬಿಡ್ಬೇಕು. ಎಣ್ಣೆ ಸಾಕು. ತುಪ್ಪ ಲಾಸ್ಟ್ ತುಪ್ಪ ಹಾಕ್ತೀವಲ್ಲ ಇವಾಗ ಜಾಸ್ತಿ ಮಾಡ್ಕೊಳ್ಳೋಣ. ನೋಡಿ, ನೆಕ್ಸ್ಟು ಇದು ಏನ್ ಕಾಯಿ ಇದೆ ಅದ್ರಲ್ಲ ಸ್ಪೈಸಸ್ ಇದು ಹಾಕ್ತಾ ಇದೀನಿ. ಇವ್ರಿಗೆ ಮಾಡಕ್ ಗೊತ್ತು ಹೆಂಗ್ ಮಾಡೋದು ಅಂತ, ಆದ್ರೆ ಅದ್ರದ್ದು ಅವೇನೇನು ಅಂತ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಒಂದೊಂದು ಗೊತ್ತು, ಒಂದೊಂದು ಗೊತ್ತಿಲ್ಲ. ಇದನ್ನ ಅಲ್ಲಾಡ್ಸೋದಂತಲ್ಲ, ಅದು ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ನೀಟಾಗಿ. ಅಲ್ಲಾಡ್ಸ್ ಮಾಡಬೇಕು. ಸ್ವಲ್ಪ ಡ್ರೈ ಆಗ್ತಾ ಇದೆ, ಸ್ಮೆಲ್ ಬರ್ತಾ ಇದೆ. ಏನು ಸ್ಮೆಲ್ ಬರ್ತೈತೆ ಗೊತ್ತಿಲ್ಲ. ಅದೇ ಸೋಂಪು ಕಾಳು ಹಾಕಿದ್ವಲ್ಲ, ಸೊ ಅದು ರೋಸ್ಟ್ ಆಗ್ತಾ ಇದೆಯಲ್ಲ, ಸ್ವಲ್ಪ ಸ್ಮೆಲ್ ಬರ್ತಾ ಇದೆ. ನಮ್ಮ ಆಡಿಯನ್ಸ್ ತೋರಿಸ್ತೀನಿ ಯಾವ ರೀತಿ ಆಗ್ತಿದೆ. ಗಮ್ಮತ್ತೈತೆ ಇವಾಗ ಸೋಂಪು ಕಾಳು. ಫಸ್ಟು ಈರುಳ್ಳಿ ಹಾಕೋಣ. ಅದರೊಳಗೆ ಈರುಳ್ಳಿ ಹಾಕ್ತಾ ಇದ್ದೀವಿ. ನೋಡಿ ಹೆಂಗಾಗ್ತಾ ಇದೆ ನಮ್ಮ ಈರುಳ್ಳಿ. ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಲ್ಲ. ಹೌದು, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಅದಾದ್ಮೇಲೆ ಈರುಳ್ಳಿ ಬೇಯ್ತಾ ಇದೆ, ಅಷ್ಟರೊಳಗೆ ನಾವು ಸ್ವಲ್ಪ ಮಸಾಲೆನ ರುಬ್ಕೊಂಡ್ಬಂದ್ಬಿಡೋಣ ಅಷ್ಟೊತ್ತಿಗೆ. ಅಷ್ಟು ಸ್ವಲ್ಪ ಅದು ಡ್ರೈ ಆಗಿರುತ್ತೆ ಅಷ್ಟೊತ್ತಿಗೆ. ಮಸಾಲಕ್ಕೆ ನಾವು ದಪ್ಪಗಿರೋದು ಇದು ಹಾಕ್ತಿದ್ದೀವಿ. ಇಂಥದ್ದು ಬೆಳ್ಳುಳ್ಳಿ, ಅದೇ ನಮ್ಗೆ ಎಷ್ಟು ಬೇಕಷ್ಟು ರುಚಿ ನೋಡಿಕೊಂಡು ಅಷ್ಟು ಇದು ಎಂಥದ್ದು ಶುಂಠಿ, ಸಾರಿ ತುದಿ ಬರ್ತಾ ಇಲ್ಲ. ನಮ್ಗೆ ಟೇಸ್ಟ್ ಇರ್ಲಿ, ಸ್ವಲ್ಪ ಖಾರ ಇರಲಿ ಅಂದ್ಬಿಟ್ಟು ಮೆಣಸಿಗೆ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ. ಸೊ ಒಂದು 4 ಮೆಣಸು. ಹೌದು, ನಾವು ಹಾಕ್ತೀವಿ. ಮತ್ತೆ ಸ್ವಲ್ಪ 1-2 ಇದು ಜೀರಿಗೆ. ಇಲ್ಲ, ನಾವೇನು ಅಷ್ಟು ದಟ್ಟಲ್ಲ. ತಗೊಳ್ಳಿ, ಇದು ರುಬ್ಕೊಡು ರಾಣಿ. ರುಬ್ಕೊಂಡ್ ಬಂದಿದ್ದೀನಿ ಗೈಸ್ ನಾನು.
ಇವಾಗ ಇದನ್ನ ಇದಕ್ಕೆ ಸೇರಿಸ್ಬೇಕಾ? ಹೌದು, ಸೇರಿಸಿ. ಘಾಟು ಸಿಕ್ಕಾಪಟ್ಟೆ ಹೋಗ್ತೈತೆ. ಹಾಕಿದ್ರಾ? ಕೈಯಲ್ಲಿ ಬಂದು ಬಿಳಿ ಎಲ್ಲ ಇದು ಎಷ್ಟು ಜನ ಮಾಡ್ತಿರೋದು ನೀವು? ನಾವ್ ಇವಾಗ ನಮ್ಮ ಮನೇಲಿ 3 ಮೆಂಬರ್ಸ್ ಇದ್ದೀವಿ. ಇವಾಗ ನಾನು, ನನ್ನ ಹೆಂಡತಿ, ನನ್ನ ಬಾಂಬೈದ 3 ಜನ ಅಷ್ಟು ಮಾಡ್ತಾ ಇದೀವಿ. ಇವಾಗ ಇದು ಹಾ, ಸ್ವಲ್ಪ ಅದು ಖಾರ ಹಾಕಿದೀವಲ್ಲ ಇವಾಗ, ಅದೆಲ್ಲ ಬೇಯಬೇಕು. ಬೇಯ್ದ್ರೆ ಟೇಸ್ಟ್ ಬರುತ್ತೆ, ಇಲ್ಲ ಅಂದ್ರೆ ಟೇಸ್ಟ್ ಸಿಗಲ್ಲ. ಅಷ್ಟು ಹಸಿರಿಗೆ ಇರುತ್ತೆ. ಹಾಗಾಗಿ ಚೆನ್ನಾಗಿ ಸ್ವಲ್ಪ ಬೆಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಸ್, ಇದು ಸ್ವಲ್ಪ ಇವಾಗ ಹಾಕಿದೀವಲ್ಲ ಎಲ್ಲ, ಸ್ವಲ್ಪ ಹಂಗೆ ಬೇಯ್ತಾ ಇರುತ್ತೆ. ನಾವು ಅಷ್ಟೊತ್ತಿಗೆ ಸ್ವಲ್ಪ ಮಶ್ರೂಮ್ ಕಟ್ ಮಾಡ್ಕೊಂಡು ಅಷ್ಟೊತ್ತಿಗೆ. ಓಕೆ, ಇವಾಗ ಬೆಂದಿದೆ ಇದೆಲ್ಲ ನೀಟಾಗಿ. ಇವಾಗ ಟೊಮೊಟೊ ಹಾಕೋಣ. ಅದಾದ್ಮೇಲೆ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಟೇಸ್ಟ್ಗೆ ಉಪ್ಪು ಹಾಕೋಣ. ಆಡಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಕೈ ಹಾಕ್ತೀನಿ. ನಾನು ಮಾಡಿದ್ದೀನಿ, ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ಅಂತ ಅವರೇ ಮಾಡೋರೆ ಅಂತ ಅನ್ಕೊಂಡೆ. ಸ್ಪೂನ್ ಇತ್ತು ಇರೋದು ಅಲ್ಲೇ ಇದೆ ನೋಡಿ. ಸ್ವಲ್ಪ ಕಲರ್ಗೆ ಅರಿಶಿನ, ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಹೌದು, ಅರಿಶಿನ ಪುಡಿ. ನೆಕ್ಸ್ಟ್ ಉಪ್ಪಿನ ಪುಡಿ. ಉಪ್ಪಿನ ಪುಡಿ ಟೇಸ್ಟಿಗೆ. ನಿಮ್ಗೆ ಯಾರು ಉಪ್ಪು ಜಾಸ್ತಿ ತಿನ್ಬೇಕು ಅಂದ್ರೆ ಉಪ್ಪು ಜಾಸ್ತಿ ಹಾಕೊಳ್ಳಿ. ನಾವು ಉಪ್ಪು ಕಮ್ಮಿ ತಿಂತೀವಿ. ಖಾರ ನಾವು ಸ್ವಲ್ಪ ಜಾಸ್ತಿ ಹಾಕಿದ್ವಿ. ಸ್ವಲ್ಪ ಎಲ್ಲ ನಾವೇ ಮಾಡಿದ್ರೆ ನೀವು ಮಾಡಿದೀನಿ, ಮತ್ತೆ ಮಾಡಿ. ಹೌದು, ಅದೇ ಮಶ್ರೂಮು ಮತ್ತೆ 2 ಈರುಳ್ಳಿ ಕಟ್ ಮಾಡಿದ್ರು ಅಷ್ಟೇ ಅವರು. ಕಮೆಂಟ್ ಮಾಡಿ, ಮಶ್ರೂಮು ವೆಜ್ ಇಲ್ಲ ನಾನ್ ವೆಜ್ ಯಾವುದು ಕಮೆಂಟ್ ಮಾಡಿ. ಚೆನ್ನಾಗಿ ಬೆಂದಿದೆ, ಹಸಿ ಸ್ಮೆಲ್ ಹೋಗಿದೆ. ಇವಾಗ ಮಶ್ರೂಮ್ ಹಾಕೋಣ. ಮಶ್ರೂಮ್ ನನಗೆ ತುಂಬಾ ಇಷ್ಟ. ಮಶ್ರೂಮ್ ಅಲ್ಲಿ ಏನೇ ಮಾಡಿದ್ರು ನನಗೆ ತುಂಬಾ ಇಷ್ಟ. ಅವ್ರಿಗೆ ಎಲ್ಲ ಇಷ್ಟನೇ ಇರುತ್ತೆ. ಮಾಡಿಕೊಟ್ರೆ ಅಷ್ಟೇ, ಮಾಡಿಕೊಟ್ರೆ ಮಾತ್ರ ಅಷ್ಟು ಇಷ್ಟ ಆಗುತ್ತೆ. ಮಾಡಿ ಅಂತಂದ್ರೆ ಇಷ್ಟ ಆಗಲ್ಲ ಮಾಡಕ್ಕೆ. ಮಾಡಿಕೊಟ್ರೆಲ್ಲ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ. ಚೆನ್ನಾಗಿ ಫ್ರೈ ಮಾಡಬೇಕು. ಹೋಗ್ಲಿ, ಅದನ್ನಾರು ಹೇಳಿ ನೀವು. ನಾವು ಮಾಡೋದನ್ನ ನೀವು ಬಾಯ್ಬಿಟ್ಟು ಸ್ವಲ್ಪ ಹೇಳಿ. ಬಾಯಿಗಾದ್ರೆ ಕೆಲಸ ಕೊಡಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಮಿಕ್ಸ್ ಆಯ್ತು. ಅಷ್ಟೊತ್ತಿಗೆ ಅಕ್ಕಿ ತೊಳ್ಕೊಂಬೇಡ. ಅಕ್ಕಿ ತೊಳ್ಕೊತೀನಿ ಅಷ್ಟೊತ್ತಿಗೆ ಇದು ಸ್ವಲ್ಪ ಹಂಗೆ ಇದಾಗಿರುತ್ತೆ.
ಅಕ್ಕಿ ತೊಳೆದಾಯ್ತು. ಎಷ್ಟು ಲೋಟ ಒಂದ್ ಅಕ್ಕಿ ಹಾಕಿದ್ದೀರಿ? 1 ಲೋಟ ಹಾಕಿದೆ. ಒನ್ ಟೈಮ್ಗೆ ಅಷ್ಟೇ ಅಲ್ಲ, ಹಂಗಾಗಿ 1 ಲೋಟ ಹಾಕಿದೀವಿ ಸಾಕಷ್ಟೇ. ಹೌದಾ? ಹೌದು. ನಿಮ್ಗೆ ಯಾರು ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದು? ನನ್ಗೆ ಯಾರು ಹೇಳ್ಕೊಟ್ಟಿಲ್ಲ, ನಾನೇ ಕಲ್ತ್ಕೊಂಡೆ. ಹೌದಾ? ಇದು ಚೆನ್ನಾಗಿ ಫ್ರೈ ಆಗೈತೆ ಇವಾಗ. ನಾವು 1 ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ 2 ಗ್ಲಾಸು ನೀರು ಹಾಕಬೇಕು ಇವಾಗ. 2 ಗ್ಲಾಸ್ ನೀರು ಹಾಕೋಣ ಇವಾಗ. ಓಕೆ, ಡನ್. ಜಾರಲ್ಲಿ ಇಲ್ಲಿ ರುಬ್ಬಿರ್ತೀವಲ್ಲ, ಅದೆಲ್ಲ ಇದಾಗಿರುತ್ತೆ, ವೇಸ್ಟ್ ಮಾಡಬಾರ್ದು. ಅದೆಲ್ಲಾನು ಸ್ವಲ್ಪ ನೀಟಾಗಿ ಇದು ಮಾಡಿಕೊಂಡು ತೊಳೆದು, ಯಾವ್ದನ್ನು ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡೋ ಟೇಸ್ಟ್ ಹೋಗುತ್ತೆ ಆಮೇಲೆ. ಹಂಗಂತಂದ್ಬಿಟ್ಟು ಕಸ ಗಿಸೆಲ್ಲ ಹಾಕ್ಬಿಟ್ಟಿರ ಆಮೇಲೆ ಇರ್ತಾರೆ ಕೆಲವರು ಇಬ್ರು. ನಮ್ಮಲ್ಲೊಬ್ರು ಇದ್ದಾರೆ, ಅವ್ರಂತಿರ್ತಾರೆ. ನೀಟಾಯ್ತು ಇವಾಗ. ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಂಗೇನೆ ಮಿಕ್ಸ್ ಮಾಡಕ್ಕೆ. ಸೈ ಪ್ಲೀಸ್. 2 ಗ್ಲಾಸ್ 2 ಗ್ಲಾಸ್ ನೀರು ಹಾಕೊಂಡಿದೀವಿ. ಇದನ್ನ ಸ್ವಲ್ಪ ಕುದಿಸ್ಬೇಕು ಚೆನ್ನಾಗಿ, ಅಂದ್ರೆ ಬೆಂದ್ರೆ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಅಕ್ಕಿ ಹಾಕೋಣ. ಆಮೇಲೆ ಅಷ್ಟೊತ್ತಿಗೆ ನಾವು ಏನ್ ಮಾಡ್ಕೊ ಬರ್ತೀವಿ? ನಾವು ನಿನ್ನೆ ಗುಲಾಬ್ ಜಾಮೂನ್ ಮಾಡಿದ್ವಲ್ಲ ಮೊನ್ನೆ, ಅದನ್ನ ತಿನ್ಕೊಂಡ್ ಬರ್ತೀವಿ. ಟೇಕ್ ದ ಬ್ರೇಕ್. ಯಾರ್ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಮಾಡ್ತಾನೆ ಇಲ್ಲ ಸಬ್ಸ್ಕ್ರೈಬ್ನ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಮ್ಮಿಬ್ರ ಕಡೆಯಿಂದ ಯಾವ ತರ ವಿಡಿಯೋ ಮಾಡಬೇಕು, ಆಮೇಲೆ ಯಾವ್ಯಾವ ತರ ಫುಡ್ ಮಾಡಬೇಕು ಅದೆಲ್ಲ ಹೇಳಿ. ನಮ್ಮ ಯಜಮಾನ್ರು ಫ್ರೀ ಇರ್ತಾರೆ, ಮಾಡಿಸ್ತೀನಿ ನಾನು. ಅವ್ರು ಚೆನ್ನಾಗಿ ಮಾಡ್ತಾರೆ ಎಲ್ಲಾನು, ಸರಿನಾ? ಮಾಡಿಸ್ತೀನಿ. ಹೇಳಿ ಯಾವ್ಯಾವ ತರ ಬೇಕು ಅಂತ, ಸ್ಪೆಷಲ್ ಆಗಿರೋದು ಹೇಳಿ. ಡೈಲಿ ಮಾಡೋದೇ, ನಾನು ಡೈಲಿ ಮಾಡೋದೇ ಮಾಡ್ತೀನಿ. ಸ್ಪೆಷಲ್ ಆಗಿರೋದು ಹೇಳಿ, ಯಾವ್ಯಾವ ತರ ಮಾಡ್ಬೇಕಂತ ಮಾಡ್ತಿರೋ ತಾನೆ. ಖಂಡಿತವಾಗ್ಲೂ ಮಾಡ್ತಾರೆ, ನಿಮ್ಗೆ ಎಂಟೆಂಟು ಚೆನ್ನಾಗಿ ಕೊಡ್ತಾರೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಮಳ್ತಾ ಇದೆ ಇವಾಗ ಇದಕ್ಕೆ ಅಕ್ಕಿ ಹಾಕೋಬೇಕು ತಾನೆ. ಹೌದು. ಇದಕ್ಕೆ ಮಸಾಲಾ ಪೌಡರ್ಗಳೇನು ಹಾಕಲ್ಲ? ನಾವೇನು ಹಾಕೊಳ್ಳಲ್ಲ. ಬೇಕು ಅಂತಂದ್ರೆ ಚಿಕನ್ ಮಸಾಲ ಪೌಡರ್, ಇಲ್ಲಾಂದ್ರೆ ಮಟನ್ ಮಸಾಲ ಪೌಡರ್. ನಿಮಗೆ ಬೇಕು ಅಂದ್ರೆ ಮಾತ್ರ ಇದು ಹಿಂಗೆ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಬಿರಿಯಾನಿ ಪೌಡರ್. ನೀವೇನೋ ಹಾಕಿಲ್ಲ? ನಾನೇನು ಹಾಕಲ್ಲ. ಮಸಾಲ ಬಿರಿಯಾನಿ ಇವಾಗ ನಾಟಿ ಸ್ಟೈಲ್ ಅಂತಾರಲ್ಲ, ಆ ತರ ನಮ್ದು. ಯಾವ ಮಸಾಲಾ ಪೌಡರ್ ಇದು ಹಾಕಲ್ಲ. ಅಕ್ಕಿನ ತೊಳೆದು ಹಾಕಾಯ್ತು. ನೋಡಿ, ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮೊಟ್ಟೆ ಕೂಡ ಬೇಯಿಸ್ಕೊತೀವಿ ನಾವು. ಇವಾಗ್ಲೇನೆ ಉಪ್ಪು ಖಾರ ಎಲ್ಲಾನು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಎಲ್ಲಾನು ಕರೆಕ್ಟ್ ಆಗಿದ್ಯಾ, ಯಾಕಂತಂದ್ರೆ ಅಕ್ಕಿ ಹಾಕಾದ್ಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಅನ್ಸುತ್ತೆ. ಇವಾಗ ಈ ಕನ್ಸಿಸ್ಟೆನ್ಸಿ ಇದ್ದಾಗ ನೀವು ಚೆಕ್ ಮಾಡ್ಕೋಬೇಕು. ಈಗ ಅಕ್ಕಿ ಹಾಕಿದೀನಿ, ಇವಾಗ ಇದು ಸ್ವಲ್ಪ ಬೇಯ್ಬೇಕಿದೆ ಸ್ವಲ್ಪ ಅಲ್ವರಿ. ನಾನು ಚೆನ್ನಾಗಿ ಮಾಡ್ತೀನಿ ಅಡುಗೆನ. ಚೆನ್ನಾಗಿ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ರಿ ಅಲ್ವಾ ಯಜಮಾನು? ತುಪ್ಪ ಹಾಕೋಬೇಕು ತಾನೆ. ನೋಡಿ, ಸ್ವಲ್ಪ ಅಕ್ಕಿ ಬೆಂದೈತೆ ಅಂದ್ರೆ ಇಷ್ಟು ಬಂದಾಗ ನಾವು 40% ಬೆಂದಾಗ ಇದಕ್ಕೆ ತುಪ್ಪ ಹಾಕೋತೀವಿ. ನಿಮ್ ಮನೇಲಿ ಯಾವ ತುಪ್ಪ ಇದೆ ಆ ತುಪ್ಪ ಹಾಕೊಳ್ಳಿ. ನಮ್ಮನೆ ಚೊಡಿ ಗಟ್ಟಿ ಆಗುತ್ತೆ ತುಪ್ಪ. ನಾವು ನಂದಿನಿ ತುಪ್ಪ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಇದು ಮನೆ ತುಪ್ಪ, ಮನೆ ತುಪ್ಪ, ಎಮ್ಮೆ ತುಪ್ಪ.
ಹೌದು. ತುಪ್ಪ ಹಾಕೊಂಡಿದೀನಿ. ನಾನು ನಮ್ಗೆ ತುಪ್ಪ ಜಾಸ್ತಿ ಬೇಕು, ಎಲ್ಲಕ್ಕೂ ತುಪ್ಪ ಇರಬೇಕು. ತಿರ್ಕೋಬೇಕು, ತುಪ್ಪ ಎಲ್ಲ ಕಡೆಗೂ ತಿರ್ಕೋಬೇಕು. ಈಗ ತಳದಿನ ತಿರ್ಕೋ, ಇಲ್ಲ ಅಂತಂದ್ರೆ ಕೆಳಗಡೆ ಇದಾಗ್ಬಿಡುತ್ತೆ ಆಮೇಲೆ. ಇವಾಗ ನೋಡಿ, ನೀರುನು ಮತ್ತೆ ಅಕ್ಕಿನೂ ಒಂದೇ ಸಮ ಬಂದೈತೆ. ಇವಾಗ ನಾವು ಕುಕ್ಕರ್ ಮುಚ್ಬಿಟ್ಟು 2 ವಿಷಲ್ ಹೊಡ್ಸ್ಬಿಟ್ಟು ಅದ್ರದ್ದು ಗಾಳಿ ಎಲ್ಲ ಹೋಗಾದ್ಮೇಲೆ ತಟ್ಟೆಗೆ ಹಾಕೊಂಡು ಬರ್ಸದೇನೆ ರುಚಿಕರವಾದ ಬಿರಿಯಾನಿ ರೆಡಿ. ವಿಚಿತ್ರ ಕುಕ್ಕರ್ ಮುಚ್ಬಿಡೋಣ ನಮ್ದು. ಇವಾಗ ಇದಕ್ಕೆ ಕುಕ್ಕರ್ ಮುಚ್ಬಿಟ್ಟು ನೀಟಾಗಿ ರಿಬ್ಬನ್ ಹಾಕ್ಬೇಕು. ಇದು ಡಿಫ್ರೆಂಟ್ ಕುಕ್ಕರ್, ನಮ್ಮನೆ ಕುಕ್ಕರ್. ಇದಕ್ಕೆ ಹಿಂಗೆ ರಿಬ್ಬನ್ ಹಾಕ್ಬೇಕು. ಈ ತರ ಹಾಕಿದ್ರೆ ಟೇಸ್ಟ್ ಸಿಗುತ್ತೆ. ಹಂಗಾದ್ರೆ ಟೇಸ್ಟ್ ಬರುತ್ತಾ ರಿಬ್ಬನ್ ಹಾಕಿದ್ರೆ? ನಮ್ಮ ಕುಕ್ಕರ್ ರಿಬ್ಬನ್ ಹಾಕಿಸ್ಕೊಳುತ್ತೆ. ನಾವೇನ್ ಹುಡುಗಿರು ಜುಟ್ಟಿಗೆಲ್ಲ ತಲೆ ಕಟ್ಕೊಂಡು ರಿಬ್ಬನ್ ಹಾಕತ್ತೀವಿ, ಹಂಗೆ ನಮ್ಮ ಕುಕ್ಕರ್ ಕೂಡ ನೀಟಾಗೆಲ್ಲ ಹಾಕಿ ರಿಬ್ಬನ್ ಹಾಕ್ಬೇಕು. ಅದೇನ್ ನಿಮ್ ನೋಡಿ ಅದರ ರಿಬ್ಬನ್ ಹಾಕ್ಸ್ಕೊಳುತ್ತೆ ಅದು? ನಿಮ್ ಮನೇಲಿ ಎಲ್ಲಾರು ಮಾಡಿದ್ರೆ ಮಾತ್ರ ರಿಬ್ಬನ್, ನಿಮಗೆ ಮಾತ್ರ ರಿಬ್ಬನ್? ಕುಕ್ಕರಿಗೆ ಮಾತ್ರ ರಿಬ್ಬನ್ ಹಾಕ್ಬೇಕು. ನಿಮ್ಮನೆ ಕುಕ್ಕರಿಗೆ ಮಾತ್ರ? ಸಾರಿ, ನಮ್ಮನೆ ಕುಕ್ಕರ್ಗಳಿಗೆ. ನಿಮ್ಮನೆ ಕುಕ್ಕರ್, ನಮ್ಮನೆ ಈ ಕಡೆ ವಿಷಲ್ ಹೊಡಿಲಿ, ಈ ಕಡೆ ಮೊಟ್ಟೆ ಬೆಂದಿರ್ತದೆ, ಬೇಯ್ತಿದೆ. ನೆಕ್ಸ್ಟ್ ಸಿಗ್ತೀನಿ, ಈ ವಿಷಲ್ ಆದ್ಮೇಲೆ ಸಿಗ್ತೀನಿ. ಬಾಯ್. ಓಕೆ. ವಿಷಲ್ ಹೊಡಿತು. ಈಗ ಏನಪ್ಪಾ ಗ್ಯಾಸ್ ಆಫ್ ಮಾಡ್ತೀವಿ. ಇವಾಗ ಇದ್ರದ್ದು ವಿಷಲ್ ಎಲ್ಲ ಹೋಗ್ಬೇಕು, ಗಾಳಿ ಎಲ್ಲ ಹೋಗ್ಬೇಕು. 2 ವಿಷಲ್ ಆಗಿದೆ, ಏರೆಲ್ಲ ಹೋಗ್ಬೇಕು. ನೋಡಿ, ಇವಾಗ ಗಾಳಿ ಎಲ್ಲ ಹೋಗಿದೆ. ನಾನು ಕುಕ್ಕರ್ ತಲೆ ಇದು ಬಿಚ್ಚುತ್ತಾ ಇದ್ದೀನಿ, ತೆಗಿತಾ ಇದ್ದೀನಿ. ಟೇಸ್ಟಿ. ಏನ್ ಚೆನ್ನಾಗಿ ಬಂದೈತೆ. ನೋಡಿ ಏನ್ ಚೆನ್ನಾಗಿ ಉದ್ರಾಗಿ ಬಂದೈತೆ ಅಂತ. ಸಖತ್ತ ಬಂದಿದೆ. ಸ್ವಲ್ಪನೂ ಸೀದಿಲ್ಲ ನೋಡಿ, ಒಂದ್ ಸ್ವಲ್ಪನೂ ಸೀದಿಲ್ಲ. ಮಾತ್ರ ಹಿಡಿದು ಮಾಡಿ, ಸ್ವಲ್ಪನೂ ಸೀದಿಲ್ಲ. ಅಷ್ಟ್ ಚೆನ್ನಾಗಿ ಬಂದೈತೆ ಮನೆ ಪಲಾವ್. ಇವಾಗ ತಟ್ಟೆಗೆ ಹಾಕೊಂಡು ಬಾರ್ಸದೇನೆ. ಹೌದೌದು. Let's go and eat the palav. Let's go. ವಾಯ್ಸ್ ಇವಾಗ ತಿಂತಾ ಇದೀವಿ. ಸ್ಮೆಲ್ ಮಾಡಿ ಸಾಕಾಗಿದೆ. ಖಾರವಾಗಿ ಸೂಪರ್ ಆಗಿದೆ. ಜೊತೆಗೆ ಈರುಳ್ಳಿ ಎಷ್ಟು ಬಂದಿದ್ದೀರಾ? ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಯಾವ್ಯಾವ ತರ ಮಾಡಬೇಕು ಅಂತಾನು ಕಮೆಂಟ್ ಮಾಡಿ, ನಾವು ಅದೇ ತರ ವ್ಲಾಗ್ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.